ಹೊಡೆಸಿಕೊಳ್ಳುತ್ತಿರುವಾಗಲೂ ರೇಣುಕಾಸ್ವಾಮಿ ಹೇಳಿದ್ದು ಇದೊಂದೇ ಮಾತಂತೆ. ಕೇಳಿದ್ಮೇಲೆ ಇನ್ನು ಹೆಚ್ಚಾಯ್ತು ದರ್ಶನ್ ಕೋಪ. ನಟ ದರ್ಶನ್ ಮುಂದೆ ರೇಣುಕಾಸ್ವಾಮಿ ಅಂಗಲಾಚುತ್ತಿರುವ ಫೋಟೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಇನ್ನು ಹೊಡೆಸಿಕೊಳ್ಳುತ್ತಿರುವಾಗಲೂ ರೇಣುಕಾಸ್ವಾಮಿ ಆಡಿದ್ದು ಇದೊಂದೇ ಮಾತಂತೆ. ಏನದು ಅಂತೀರಾ? ಇಲ್ಲಿ ನೋಡಿ ನಾವು ಹೇಳ್ತೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 3 ತಿಂಗಳು ಕಳೆಯುತ್ತಾ ಬಂದಿದೆ. ಇದೀಗ ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಪ್ರಕರಣದಲ್ಲಿ ಬರೋಬ್ಬರಿ 3,991 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯದ ಕೈ ಸೇರಿದೆ. ಇನ್ನು ಈ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಸುವಂತೆ ಈಗಾಗಲೇ ಮನವಿ ಮಾಡಲಾಗಿದೆ. ಇನ್ನು ನಟ ದರ್ಶನ್ ಹಾಗೂ ಗ್ಯಾಂಗ್ ಹಲ್ಲೆ ಮಾಡುತ್ತಿರುವಾಗ ರೇಣುಕಾಸ್ವಾಮಿ ಆಡಿದ ಒಂದೇ ಒಂದು ಮಾತು ಏನು ಅಂತ ಚರ್ಚೆಯಾಗುತ್ತಿದೆ. ಹೌದು, ಹೊಡೆಸಿಕೊಳ್ಳುತ್ತಿರುವಾಗಲೂ ರೇಣುಕಾಸ್ವಾಮಿ ತಪ್ಪಾಯ್ತು, ಇನ್ನು ಈ ತರ ಮಾಡಲ್ಲ, ಬಿಟ್ಟು ಬಿಡಿ, ಊರಿಗೆ ಹೋಗ್ತೀನಿ ಅಂತ ಅಂಗಲಾಚಿದ್ರು ಎನ್ನಲಾಗ್ತಿದೆ. ಆದರೆ ಇವನ ಮಾತಿಗೆ ಅಲ್ಲಿದ್ದವರು ಯಾರೂ ಕೂಡ ಕೇರ್ ಮಾಡಿಲ್ಲ, ಮನ ಬಂದಂತೆ ಥಳಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಪವಿತ್ರ ಗೌಡ ಕೂಡ ಕಿಕ್ ಹಿಮ್ ಅಂತ ಹೇಳುತ್ತಿದ್ದರು ಅಂತ ಉಲ್ಲೇಖಿಸಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕೋರ್ಟ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ವಿರುದ್ಧ ಈ 3 ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದಾರಂತೆ. ಸಾಕ್ಷಿ ನಂಬರ್ 1 ಯಾರು ಅಂದ್ರೆ ಅದು ಪಟ್ಟಣಗೆರೆ ಶೆಡ್ಡಿನ ವಾಚ್ಮ್ಯಾನ್. ಹೌದು, ಈ ವಾಚ್ಮ್ಯಾನ್ ಅನ್ನ ಪೊಲೀಸರು ಪ್ರಮುಖ ಸಾಕ್ಷಿ ಎಂದು ಗುರುತಿಸಿದ್ದಾರೆ. ದರ್ಶನ್ ಶೆಡ್ಗೆ ಬಂದಾಗ ಏನಾಯ್ತು, ಹೋದಾಗ ಏನಾಯ್ತು ಅನ್ನೋದನ್ನ ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಯಾವೆಲ್ಲ ವಾಹನಗಳು ಬಂದು ಎಷ್ಟು ಹೊತ್ತಿಗೆ ಬಂದು ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವಾಚ್ಮ್ಯಾನ್ ರೇಣುಕಾಸ್ವಾಮಿ ಬದುಕಿದ್ದಾಗ ನೋಡಿದ್ದರು ಎನ್ನಲಾಗಿದೆ. ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು 2 ಹಾಗೂ 3ನೇ ಪ್ರತ್ಯಕ್ಷ ಸಾಕ್ಷಿ ಎಂದು ಪರಿಗಣಿಸಲಾಗಿದೆ. ಇನ್ನು ನಟ ದರ್ಶನ್ ರೇಣುಕಾಸ್ವಾಮಿಗೆ ಎಷ್ಟು ಗಂಟೆಗಳ ಕಾಲ ಹೊಡೆದರು, ಯಾರು ಏನು ಮಾಡಿದ್ರು ಅಂತ ಇವರಿಬ್ಬರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರಂತೆ. ಇವರ ಹೇಳಿಕೆಗಳಿಂದ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ. ರೇಣುಕಾಸ್ವಾಮಿಗೆ ಎಷ್ಟು ಗಂಟೆಗಳ ಕಾಲ ಹೊಡೆದರು, ಯಾರು ಏನು ಮಾಡಿದ್ರು ಅಂತ ಇವರಿಬ್ಬರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರಂತೆ. ಇವರ ಹೇಳಿಕೆಗಳಿಂದ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.